ನಮಸ್ಕಾರ ಸ್ನೇಹಿತರೆ. ಮೊದಲೆಲ್ಲ ಹೊಲದಲ್ಲಿ ಬುತ್ತಿ ಬಿಚ್ಚಿ ಊಟಕ್ಕೆ ಕುಳಿತಾಗ ಪಕ್ಕದಲ್ಲೇ ಅಥವಾ ಪಕ್ಕದ ನೆಲದಲ್ಲಿ ಹರಡಿದ ಈ ಪಲ್ಯ ಕಿತ್ತುಕೊಂಡು ತಿನ್ನುವ ರೂಢಿ ಇತ್ತು. ಆಗ ಹಿರಿಯರು ಈ ಪಲ್ಯ ತಿಂದರೆ ಹೊಟ್ಯಾನ ಹರಳು ಕರಗ್ತಾವ ಎಂದು ಹೇಳ್ತಾ ಇದ್ರು. ಅದಕ್ಕೆ ಉರ್ದು ಭಾಷೆಯಲ್ಲಿ ಪತ್ತರೇಕಿ ಬಾಜಿ ಎಂದು ಕರೆದಿರಬಹುದು. ಈ ಹತ್ತರಕಿ ಸೊಪ್ಪಿನಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಅತ್ಯಧಿಕವಾಗಿವೆ. ಹತ್ತರಕಿ ಪಲ್ಯ ಎಂದು ಉತ್ತರ ಕರ್ನಾಟಕದ ಆಡು ಭಾಷೆಯಲ್ಲಿ ಕರೆಯಲ್ಪಡುವ ಈ ಹತ್ತರಕಿ ಸೊಪ್ಪಿಗೆ ಉರ್ದು ಭಾಷೆಯಲ್ಲಿ ಪತ್ತರಕಿ ಬಾಜಿ ಎಂದು ಕರೆಯುತ್ತಾರೆ. ಈ ಸೊಪ್ಪನ್ನು ಬೀಜ ಹಾಕಿ ಉಳುಮೆ ಮಾಡಿ ಬೆಳೆಸುವುದಿಲ್ಲ. ಗಾಳಿಯಿಂದ ಬೀಜ ಪ್ರಸಾರವಾಗಿ ಎಲ್ಲೆಂದರಲ್ಲಿ ಬೆಳೆಯುತ್ತದೆ. ಇದು ಜೋಳದ ಹೊಲದಲ್ಲಿ ಹೇರಳವಾಗಿ ಬೆಳೆಯುತ್ತದೆ. ಹಾಗಾದರೆ ನಿಮಗೆ ಒಂದು ಪ್ರಶ್ನೆ ಬರುತ್ತೆ, ಈ ಹತ್ತರಕಿ ಔಷಧಿಯಲ್ಲಿ ಅಥವಾ ಹತ್ತರಕಿಯ ಈ ಪಲ್ಯದಲ್ಲಿ ಎಂತಹ ಔಷಧಿಯ ಗುಣಗಳಿರಬಹುದು, ಯಾವ್ಯಾವ ಔಷಧಿಯ ಗುಣಗಳು ಇವೆ ಅನ್ನುವಂತಹ ಒಂದು ಪ್ರಶ್ನೆ ನಿಮಗೆ ಬರುತ್ತೆ ಸ್ನೇಹಿತರೆ. ಈ ಹತ್ತರಕಿಯ ಎಲೆಯಲ್ಲಿ ಗ್ಲಯೋಕ್ಸಿಲೇಟ್ ರೆಕ್ಲೆಸ್ ಎಂಬ ಕಿಣ್ವಗಳು ಉತ್ಪತ್ತಿಯಾಗುತ್ತವೆ. ಈ ಹತ್ತರಕಿ ಪಲ್ಯವನ್ನು ಮನುಷ್ಯರು ಸೇವನೆ ಮಾಡುವುದರಿಂದ ಈ ಎಲೆಯಲ್ಲಿ ನಮಗೆ ಗ್ಲಯೋಕ್ಸಿಲೇಟ್ ರೆಕ್ಲೆಸ್ ಎಂಬ ಕಿಣ್ವಗಳು ಉತ್ಪತ್ತಿಯಾಗುತ್ತವೆ. ಈ ಕಿಣ್ವಗಳು ಮೂತ್ರಪಿಂಡಗಳಲ್ಲಿ ಹರಳು ಉಂಟು ಮಾಡುವುದನ್ನು ತಡೆಗಟ್ಟುತ್ತದೆ. ಅಂದರೆ ಈ ಮನುಷ್ಯನ ಕಿಡ್ನಿಯಲ್ಲಿ ಉಂಟಾಗುವಂತಹ ಒಂದು ಏನು ಮೂತ್ರಪಿಂಡಗಳಲ್ಲಿ ಉಂಟಾಗ್ತಕ್ಕಂಥ ಹರಳಿದೆ, ಆ ಹರಳನ್ನು ತಡೆಗಟ್ಟುತ್ತದೆ, ಉಂಟಾಗುವುದನ್ನು ತಡೆಗಟ್ಟುತ್ತದೆ. ಇದನ್ನು ನೀವು ಸೇವನೆಯಿಂದ, ಇದರ ಒಂದು ನಿಯಮಿತವಾದ ಸೇವನೆಯಿಂದ ಬಳಲಿಕೆ, ಆಯಾಸ ದೂರವಾಗುತ್ತವೆ, ದೇಹದಲ್ಲಿ ಬಲ ನೀಡುತ್ತದೆ ಮತ್ತು ದೇಹದ ತೂಕ ಇಳಿಸಲು ಇದು ಸಹಾಯಕಾರಿಯಾಗಿದೆ. ಬನ್ನಿ ಸ್ನೇಹಿತರೆ, ನಾವು ಈಗ ಈ ಹತ್ತರಕಿಯ ಪಲ್ಯದಲ್ಲಿ ಇರುವಂತಹ ಔಷಧೀಯ ಗುಣಗಳ ಬಗ್ಗೆ ಮತ್ತು ಅದು ನಮ್ಮ ದೇಹದ ಮೇಲೆ ಮಾಡುವಂತಹ ಒಂದು ಉತ್ತಮ ಪರಿಣಾಮದ ಬಗ್ಗೆ ನಾವು ಇಲ್ಲಿ ತಿಳಿತಾ ಸಾಗೋಣ. ಇಲ್ಲಿ ಇದು ನಮ್ಮ ದೇಹದ ತೂಕವನ್ನು ಇಳಿಸಲು ಸಹಾಯಕಾರಿಯಾಗಿದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ, ಚರ್ಮ ರೋಗಗಳಿಗೆ ಉಪಯೋಗಿಸಬಹುದಾಗಿರ್ತಕ್ಕಂತಹ ಒಂದು ಪಲ್ಯ ಇದಾಗಿದೆ. ಮೂಳೆಗಳ ಸವೆತ ತಡೆಗಟ್ಟುತ್ತದೆ. ಇದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬಹಳ ಉಪಯೋಗಕಾರಿಯಾಗಿರ್ತಕ್ಕಂಥ ಒಂದು ಪಲ್ಯ, ಅದು ಹತ್ತರಕಿ ಪಲ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗರ್ಭಿಣಿ ಸ್ತ್ರೀಯರು ಹಾಗೂ ಹಾಲುಣಿಸುವ ತಾಯಂದಿರಿಗೆ ಈ ಸೊಪ್ಪಿನ ಸೇವನೆಯಿಂದ ಎಲ್ಲ ಪೌಷ್ಟಿಕಾಂಶ ಅಂಶಗಳು ದೊರೆಯುತ್ತವೆ. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಕ್ಯಾನ್ಸರ್ ರೋಗ ಮತ್ತು ಏಡ್ಸ್ ರೋಗಕ್ಕೆ ಪ್ರಯೋಜನಕಾರಿಯಾಗಿದೆ ಎಂಬ ಮಾಹಿತಿ ನಮಗೆ ಈಗ ಸಿಗ್ತಾ ಇದೆ. ಸ್ನೇಹಿತರೆ, ಹಾಗಾದರೆ ಇದನ್ನು ನಾವು ಯಾವಾಗಿನಿಂದ ಉಪಯೋಗ ಮಾಡ್ತಾ ಬಂದಿದ್ದೇವೆ ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನಮ್ಮ ಪೂರ್ವಜರು ಹಾಗೂ ರೈತರ ಅನುಭವದ ಜ್ಞಾನ ಮತ್ತು ಎಷ್ಟೊಂದು ಅಗಾಧವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ನಮ್ಮ ಪೂರ್ವಜರು ಮತ್ತು ರೈತರು ಹೊಂದಿರತಕ್ಕಂಥ ಅನುಭವ ಜ್ಞಾನ ಬಹಳಷ್ಟು ಅಗಾಧವಾಗಿರ್ತಕ್ಕಂಥ ಜ್ಞಾನವಾಗಿದೆ. ಹತ್ತರಕಿ ಪಲ್ಯ, ಮೆಂತೆ ಪಲ್ಯ, ಸವತಿಕಾಯಿ, ಗಜ್ಜರಿ, ಮೂಲಂಗಿ ಇತ್ಯಾದಿ ಹಸಿಯಾಗಿ ಬೆಳೆಸುವಂತಹ ಈ ಒಂದು ತರಕಾರಿ ಮತ್ತು ಪಲ್ಯಗಳನ್ನು ದೇಹದಲ್ಲಿ ಇವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎಂಬ ಸಂದೇಶವನ್ನು ನಾವು ಸಾವಿರಾರು ವರ್ಷಗಳ ಹಿಂದೆ ಈ ಒಂದು ವಿಷಯದ ಕುರಿತಾಗಿ ನಮ್ಮ ಪೂರ್ವಜರು ಮತ್ತು ರೈತರು ನಮಗೆ ನೀಡಿದ್ದಾರೆ. ಹತ್ತರಕಿ ಈ ಒಂದು ಪದಕ್ಕೆ ಇಂಗ್ಲೀಷ್ನಲ್ಲಿ ಡ್ಯಾಂಡಿಲೋಯನ್ ಅಂತ ಹೇಳಿ ಕರೀತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಪಲ್ಯ ಬಹಳಷ್ಟು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳಷ್ಟು ಉಪಯೋಗಕಾರಿಯಾಗಿದ್ದು, ಇದು ಈಗಾಗಲೇ ಗೊತ್ತಿರುವಂತೆ ಜೋಳದ ಹೊಲದಲ್ಲಿ ಹೇರಳವಾಗಿ ದೊರೆಯುತ್ತದೆ. ಈ ಪಲ್ಯವನ್ನು ನೀವು ಉಪಯೋಗಿಸ್ತಾ ಹೋದರೆ ನಿಮಗೆ ಸಾಕಷ್ಟು ಲಾಭಗಳಿವೆ ಎಂಬುದನ್ನು ಮರೆಯಬೇಡಿ. ಜೊತೆಗೆ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ನೀವು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.